ಅಪ್ಪ ಹೀರೋ ಹೀರೋಯಿನ್ ಏನು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ರಲ್ಲ. ಲಿಪ್ ಸಿಂಕ್ ಮಾಡೋಣ. ಪರ್ವ ನೀನ್ ಬಿಟ್ಟು ಇರಕ್ಕಾಗಲ್ಲ ಅಂತ ಹೇಗೆ ಹೇಳಿ ಪರ್ವ? ಅದನ್ನ ನೀವ್ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಇಷ್ಟು ರೊಮ್ಯಾಂಟಿಕ್ ಆಗಿ ಮಾತುಗಳು ಬಂದ್ಮೇಲೆ ಒಂದ್ ಸಾಂಗ್ ಬೀಳಿಲ್ಲ ಅಂದ್ರೆ ಸಿನಿಮಾ ಹಿಟ್ಟಾಗಕ್ ಚಾನ್ಸೇ ಇಲ್ಲ. ಒಂದ್ ಸಾಂಗ್ ಪ್ಲೀಸ್. ಹನುಮಂತು ಹನುಮಂತು ಏನಾಯ್ತು ಹನುಮಂತು? ಹಿಂಗ ಆ ಕಡೆ ಟೆನ್ಷನ್ ಅಲ್ಲಿ ಓಡಾಡ್ತಿದ್ಯಾ? ಅಯ್ಯೋ ರಾತ್ರಿ ಮಲ್ಗಿ ಇನ್ನೂ ಎದ್ದೇ ಇಲ್ಲಮ್ಮ. ಎಷ್ಟು ಎಬ್ಸಿದ್ರು ಎದ್ದೇಳ್ತಾನೆ ಇಲ್ಲ. ಹೈಕ ನಾನು ಅನ್ಕೊಂಡಂಗೆ ಆಗಿದೆ. ಅಂದ್ರೆ ಏನಿಲ್ಲ ಹನುಮಂತು, ನೀನು ಯಾಕೆ ಮಲ್ಗೋದಕ್ಕೆ ಬಿಟ್ಟೆ? ಇರು ನಾನೇ ಹೋಗಿ ಹೇಳಿಸ್ತೀನಿ. ಹಾಂ ನೀವೇನು ತಲೆ ಕೆಡಿಸ್ಕೊಂಬೇಡಿ, ಅಲ್ಲಿ ಮ್ಯಾನೇಜ್. ನೀವೇನು ಬರೋಕ್ಕೆ ಹೋಗೋದು ಬೇಡ. ಯಾ ಓಕೆ. ಅಮ್ಮ ಒಂದು ನಿಮಿಷ, ಹ್ಯಾಂಗ್ ಆನ್. ಎಕ್ಸ್ಕ್ಯೂಸ್ ಮೀ, ಏನು ನಡೀತಾ ಇದೆ ಅಲ್ಲಿ? ಫೈಟು ಸರ್, ಭರ್ಜರಿ ಫೈಟು. ಫೈಟಾ? ಯಾರ್ಯಾರಿಗೆ? ಯಾರೋ ಮೆಂಟಲ್ ಸವಾಸ ಸರ್. ಮೆಂಟಲ್ಲ ಅಂದರೆ? ಹುಡುಗಿರು ಮುಟ್ಟಿದ್ರೆ ಸ್ನಾನ ಮಾಡ್ತಾನಂತೆ, ಹುಡುಗಿರು ಹತ್ತ ಬಂದರೆ 1 ಕಿಲೋಮೀಟ್ರ್ ಓಡಾಡ್ತಾನಂತೆ. ಆದರೆ ಯಾರೋ ಒಬ್ಬ ಒಂದು ಹುಡುಗಿನ ರೇಗಿಸಿದ್ಕೆ ಈ ರೀತಿ ಹಿಗ್ಗಾಮುಗ್ಗ ಹೊಡಿತಾ ಇದ್ದಾನೆ. ಅವನು ಮೆಂಟ್ಲಲ್ವಾ ಸರ್?
ಅಮ್ಮ ಕೇಳಿಸ್ಕೊಂಡ್ರ? ಅವ್ರು ಮಾತಾಡ್ತಾ ಇರೋದು ಪಕ್ಕ ಅವನ ಬಗ್ಗೆನೆ. ನಮ್ಮ ವೇದ. ಹುಡುಗಿರ್ ಕಂಡ್ರೆ 100 ಮೈಲಿ ದೂರ ಓಡೋನು. ಹುಡುಗಿರ್ ಮುಟ್ಟಿದ್ರೆ ಸ್ನಾನ ಮಾಡೋನು. ಆದ್ರೆ ಹುಡುಗಿರಿಗೆ ತೊಂದರೆ ಬಂದ್ರೆ ಎಲ್ಲ ಮರೆತು ಮುನ್ನುಗ್ಗೋನು. ನನ್ನ ಫ್ರೆಂಡ್, ನಿಮ್ಮ ಫೇವ್ರೇಟ್ ಹುಡುಗ ವೇದಾಂತ್. ಕರ್ಕೊಂಡ್ ಬಾದಿ. ಸರಿಮಾ. ಸಾವಿತ್ರಿ ಅಮ್ಮ, ವೇದಾಂತ್ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ವೇದಾಂತ್ ಅಂದ್ರೆ ಅದೇ ಹುಡುಗನಮ್ಮ? ಅದೇ ದೊಡ್ಡ ಯಜಮಾನ್ರ ಜೊತೆ ಓದ್ತಾ ಇದ್ನಲ್ಲ? ಹೌದು, ಅದೇ ವೇದಾಂತ್, ಆದಿಯ ಬೆಸ್ಟ್ ಫ್ರೆಂಡ್, ನನ್ನ ಇನ್ನೊಬ್ಬ ಮಗ. ಗೊತ್ತಮ್ಮ, ಮನೆ ಮಕ್ಳಿಗೆ ಕೈ ತುತ್ತು ತಿನ್ನಿಸ್ಬೇಕಾದ್ರೆ ಅವ್ರಿಗೂ ತಿನ್ನಿಸ್ತಾ ಇದ್ರಿ. ಮಕ್ಳಿಗೆ ಆಟ ಸಾಮಾನು ತರಬೇಕಾದ್ರೆ ಅವ್ರಿಗೂ ತರ್ತಾ ಇದ್ರಿ. ನಿಮಗೆ ವೇದಾಂತ್ ಅವ್ರು ಕೂಡ ಮಗನೇ ಅಲ್ವಾ? ಅವನ ನಡೆ, ನುಡಿ, ಸಭ್ಯತೆ ಈಗಿನ ಎಲ್ಲ ಹುಡುಗರಿಗೂ ಬರೋದಿಲ್ಲ. ಸಾವಿತ್ರಿ, ಒಂದು ವಿಚಾರ ನೆನಪಲ್ಲಿಟ್ಕೊ. ಏನಮ್ಮ? ವೇದಾಂತ್ ಬಂದಾಗ ಮನೇಲಿ ಯಾವ ಹೆಣ್ಮಕ್ಳು ಇರಬಾರ್ದು. ಅವನ ಕಣ್ಣು ಮುಂದೆ ಯಾರೂ ಸುಳಿದಾಡಕೂಡ್ದು. ಇದನ್ನ ಎಲ್ರಿಗೂ ತಿಳಿಸ್ಬಿಡು. ಅವನು ಬಂದಾಗ ಅವನಿಗೆ ಡಿಸ್ಕಂಫರ್ಟ್ ಆಗಬಾರ್ದು. ಗೊತ್ತಾಯ್ತಾ? ಆಯ್ತಮ್ಮ. ಅಮ್ಮ, ನಾನಿರ್ಬೋದಾ? ನೋಡಿ ತುಂಬ ದಿನ ಆಗಿದೆ ಆ ಮಗುನ. ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಊಟ ಮಾಡಿಸ್ತಿದ್ದೋಳು ನೀನು. ನೀನಿದ್ರೆ ಅವನಿಗೇನು ಪ್ರಾಬ್ಲಮ್ ಇಲ್ಲ, ನೀನಿರ್ಬೋದು. ಆಯ್ತಮ್ಮ. ವೇದಾಂತ್ ಅವ್ರಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಇವತ್ತು ಅದನ್ನೇ ಮಾಡ್ತೀನಿ. ಸರಿ, ಹಾಗೆ ಮಾಡು. ಆದರೆ ನಾನು ಹೇಳಿದ್ದನ್ನು ನೆನಪಿಟ್ಕೋ. ಆಯ್ತಮ್ಮ. ಸಾವಿತ್ರಕ್ಕ, ಅವ್ರು ಬಂದರೆ ಅವ್ರ ಮುಂದೆ ಹೆಣ್ಮಕ್ಳು ಯಾರೂ ಓಡಾಡಬಾರ್ದು ಅಂತ ಅಮ್ಮವ್ರು ಹೇಳಿದ್ರಲ್ಲ, ಯಾಕೆ ಹಾಗೆ?